ಓಕೆ, ನಾನು ಇನ್ನೊಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಏನು ತಂದರು ಬ್ರಿಟಿಷ್ ಅವರು, ಸ್ವಲ್ಪ ಏನು ಚೇಂಜಸ್ ಮಾಡಿದ್ರು, ಅದು ಬಂದು ಪೊಲೀಸ್ ಸಿಸ್ಟಮ್ ಅಂತ. ಓಕೆ, ಈಗೆಲ್ಲ ಪೊಲೀಸ್ ಅವರು ಇದಾರಲ್ಲ ಆ ಸಿಸ್ಟಮ್. ದಿ ಪೊಲೀಸ್ ಆರ್ ಇನ್ ದಿ ಚಾರ್ಜ್ ಆಫ್ ಮೇಂಟೈನಿಂಗ್ ದಿ ಇಂಟರ್ನಲ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್. ನೋಡಿರಿ, ಪೊಲೀಸ್ ಅವರು ಇಂಟರ್ನಲ್ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕು. ಇವರು ಆರ್ಮಿಯವರಲ್ಲ. ನೋಡಿರಿ, ಮೊದಲು ಇಂಡಿಯಾದಲ್ಲಿ ಏನಿತ್ತು ಅಂದರೆ ಮಿಲಿಟ್ರಿ ಮತ್ತು ಪೊಲೀಸಿಂಗ್ ಎರಡೂ ಒಬ್ಬರೇ ಮಾಡ್ತಾಯಿದ್ರು. ಓಕೆ, ಆರ್ಮಿಯವರೇ ಮಾಡ್ತಾಯಿದ್ರು, ಎರಡಕ್ಕೆ ಡಿಫ್ರೆನ್ಸ್ ಇರಲ್ಲ. ಒಳಗಡೆ ಗಲಾಟೆ ಆದಾಗ ಅರೆಸ್ಟ್ ಮಾಡೋಕ್ಕೆ, ಅದಕ್ಕೆ ಇದಕ್ಕೆ ಗಲಾಟೆಗಳಿಗೆ ಕಮ್ಮಿ ಮಾಡಿಸೋದಕ್ಕೆಲ್ಲ ಆರ್ಮಿಯವರೇ ಬರ್ತಾಯಿದ್ರು. ಯುದ್ಧ ಮಾಡಬೇಕು ಅಂದರೂ ಕೂಡ ಇದೇ ಆರ್ಮಿಯವರೇ ಅಲ್ಲಿಗೆ ಹೋಗ್ತಾಯಿದ್ರು. ಆದರೆ ಈ ಬ್ರಿಟಿಷವ್ರು ಬಂದು ಏನು ಮಾಡಿದ್ರು, ಲಾರ್ಡ್ ಕಾರ್ನ್ವಾಲಿಸ್ ಅನ್ನೋರು ಈ ಒಂದು ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ಗೆ ಅಂತಲೇ, ಇದನ್ನು ಕಾಪಾಡೋಕ್ಕೆ ಅಂತಲೇ ಬೇರೆ ಒಂದು ಪೊಲೀಸ್ ಸಿಸ್ಟಮ್ ಅಂತ ತರ್ತಾರೆ. ಮತ್ತು ಆರ್ಮಿ ಸಪ್ರೇಟ್, ಅದು ಬರೀ ಯುದ್ಧ ಮಾಡೋದಕ್ಕೆ ಅಂತ. ಲಾರ್ಡ್ ಕಾರ್ನ್ವಾಲಿಸ್ ಇಂಪ್ಲಿಮೆಂಟೆಡ್ ದಿ ಎಫಿಷಿಯೆಂಟ್ ಪೊಲೀಸ್ ಸಿಸ್ಟಮ್ ಇನ್ ಇಂಡಿಯಾ ಫಾರ್ ದಿ ಫಸ್ಟ್ ಟೈಮ್. ನೋಡಿ, ಕಾರ್ನ್ವಾಲಿಸ್ ಅನ್ನೋರೇ ಇಂಡಿಯಾದಲ್ಲಿ ಮೊದಲು ಪೊಲೀಸ್ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಿದ್ದು. ಈ ಕ್ರಿಯೇಟೆಡ್ ದಿ ನ್ಯೂ ಪೋಸ್ಟ್ ಆಫ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಇವರು ಹೊಸದಾಗಿ SP ಪೋಸ್ಟ್ನ ಒಂದನ್ನು ಕ್ರಿಯೇಟ್ ಮಾಡ್ತಾರೆ. ಈ ಡಿವೈಡೆಡ್ ಎ ಡಿಸ್ಟ್ರಿಕ್ಟ್ ಇಂಟು ಮೆನಿ ಸ್ಟೇಷನ್ಸ್. ಒಂದು ಡಿಸ್ಟ್ರಿಕ್ಟ್ನ ಎಷ್ಟೊಂದು ಸ್ಟೇಷನ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಮತ್ತು ಒಂದೊಂದು ಸ್ಟೇಷನ್ ಅಂಡರ್ಗೆ ಒಬ್ಬೊಬ್ಬರು ಕೊತ್ವಾಲ್ ಅಂತ ಒಬ್ಬರನ್ನ ಅಪಾಯಿಂಟ್ ಮಾಡ್ತಾರೆ. ಓಕೆ, ಸಿಮಿಲರ್ಲಿ ಪುಟ್ ಎವ್ರಿ ವಿಲೇಜ್ ಅಂಡರ್ ದಿ ಕೇರ್ ಆಫ್ ಚೌಕಿದಾರ್. ಅದೇ ರೀತಿ ಒಂದೊಂದು ಊರಿಗೂ ಒಬ್ಬೊಬ್ಬರನ್ನ ಚೌಕಿದಾರ್ ಅಂತ ಅಪಾಯಿಂಟ್ ಮಾಡ್ತಾ ಇರ್ತಾರೆ. ಕೊತ್ವಾಲ್ ವಾಸ್ ಮೇಡ್ ಅಕೌಂಟಬಲ್ ಫಾರ್ ಥೆಫ್ಟ್ಸ್, ಕ್ರೈಮ್ಸ್ ಆ್ಯಂಡ್ ಅದರ್ ಲಾ ವೈಲೇಷನ್ಸ್ ಆ್ಯಟ್ ವಿಲೇಜ್ ಲೆವೆಲ್. ಈ ರೀತಿ ಇವ್ರ ಅಂಡರ್ಗೆ ಬರೋಂಥ ಏನೇನು ಅಥವಾ ಏನೇನು ಹಳ್ಳಿಗಳಲ್ಲಿ ಏನೇನು ಗಲಾಟೆಗಳಾಗುತ್ತೆ, ಕಳ್ತನಗಳಾಗುತ್ತೆ, ಅವೆಲ್ಲ ಕೂಡ ಇವರೇ ಅಕೌಂಟಬಲ್ ಮಾಡ್ತಾಯಿದ್ರು. ಅಂದರೆ ಇವರೇ ನೋಡ್ಕೊಳ್ಬೇಕಿತ್ತು. ನೋಡಿ, ಇಲ್ಲೊಂದು ಡಯಾಗ್ರಾಮ್ ಟೈಪ್ ಬರೆದಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ. ನೋಡಿ, ಇದೊಂದು ಡಿಸ್ಟ್ರಿಕ್ಟ್ ಅಂದ್ಕೊಳ್ಳಿ, ಬೆಂಗಳೂರು ಅಂದ್ಕೊಳ್ಳಿ. ಇದರಲ್ಲಿ ಒಂದು 10 ಭಾಗ 5 ಭಾಗ ಈ ಥರ ಮಾಡಿಬಿಡೋರು, ಡಿವೈಡ್ ಮಾಡಿಬಿಟ್ಟು ಒಂದೊಂದಕ್ಕೂ ಒಂದೊಂದು ಸ್ಟೇಷನ್, ಒಂದೊಂದು ಸ್ಟೇಷನ್ ಅಂತ ಕರೆಯೋರು. ಈ ಸ್ಟೇಷನ್ಗೆ ಒಬ್ಬರು ಕೊತ್ವಾಲ್ ಅನ್ನೋರು ಹೆಡ್ ಆಗ್ತಾಯಿದ್ರು. ಓಕೆ, ಈ ಸ್ಟೇಷನಲ್ಲಿ ಏನೇನು ನಡೀತಾ ಇತ್ತು ಅದಕ್ಕೆಲ್ಲ ಕೂಡ ಕೊತ್ವಾಲ್ ನೋಡ್ಕೊಬೇಕಿತ್ತು. ಒಂದೊಂದು ಸ್ಟೇಷನಲ್ಲಿ ಬಂದು ಎಷ್ಟೊಂದು ಹಳ್ಳಿಗಳಿರೋದು. ಓಕೆ, ಇವಾಗ ನೋಡಿ, ಈ ಥರ ಒಂದು ಎಕ್ಸಾಂಪಲ್, ಒಂದು ಸ್ಟೇಷನ್ ಇದು, ಇದರಲ್ಲಿ 9 ಹಳ್ಳಿಗಳಿದೆ. ಈ 9 ಹಳ್ಳಿಗಳಲ್ಲೂ ಕೂಡ ಒಂದೊಂದಕ್ಕೊಬ್ಬೊಬ್ಬರು ಚೌಕಿದಾರ್ ಅಂತ ಇರೋರು. ಓಕೆ, ಇವಾಗ ಏನು ಕಾನ್ಸ್ಟೇಬಲ್ ಟೈಪ್ ಹೇಳ್ತೀವಿ ಆ ರೀತಿ ಚೌಕಿದಾರ್ ಅಂತ ಇರೋರು. ಒಂದೊಂದು ಹಳ್ಳಿನ ಅವ್ರವ್ರು ನೋಡ್ಕೊಳ್ಳೋರು, ಅವ್ರವ್ರ ಹಳ್ಳಿನ. ಆದರೆ ಇವರೆಲ್ಲ ಸೇರಿ ಈ ಸ್ಟೇಷನ್ ಮಾಸ್ಟರ್ ಅಥವಾ ಸ್ಟೇಷನ್ ಹೆಡ್ ಯಾರು ಇರ್ತಾರೆ ಕೊತ್ವಾಲು, ಅವ್ರಿಗೆ ರಿಪೋರ್ಟ್ ಮಾಡಬೇಕಿತ್ತು. ಮತ್ತು ಇದ್ರೊಳಗೆ ಈ ಸ್ಟೇಷನ್ ಒಳಗೆ ಏನೇನು ಆಗ್ತಾಯಿತ್ತು ಅದೆಲ್ಲದಕ್ಕೂ ಕೂಡ ಕೊತ್ವಾಲೇ ಜವಾಬ್ದಾರಿ ಆಗಿರೋರು. ಅವರೇ ನೋಡಿಕೊಂಡು, ಓಕೆ, ಈ ಥರ ಗಲಾಟೆ ಆಗಿದೆ, ಇದು ಕ್ರೈಮ್ ರೇಟ್ ಜಾಸ್ತಿ ಆಗ್ತಾಯಿದೆ, ಇದನ್ನು ಕಮ್ಮಿ ಮಾಡಬೇಕು, ಹಾಗೆ ಹೀಗೆ ಅಂತ. ದಿ ಸಿವಿಯರ್ ಡ್ರೌಟ್ ಆಫ್ 1770 ಲೆಡ್ ಟು ದಿ ವೀಕ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್. ನೋಡಿ, 1770ರಲ್ಲಿ 1770ಯಲ್ಲಿ ಒಂದು ಡ್ರಾಟ್ ಬರುತ್ತೆ. ಡ್ರಾಟ್ ಅಂತ ಹೇಳಿದ್ರೆ ಈಗ ಬರಗಾಲ ಅಂತೀವಲ್ವ, ಆ ಥರ ಬೆಳೆಗಳು ಬರೋಲ್ಲ, ಮಳೆಗಳಾಗಿರಲ್ಲ ಸರಿಯಾಗಿ, ಊಟಕ್ಕೂ ಕೂಡ ಕಷ್ಟ ಆಗಿರೋಂಥ ಒಂದು ಸಿಚುವೇಶನ್. ಅಂಥ ಟೈಮಲ್ಲಿ ಏನಾಯಿತು, ಜನಗಳೆಲ್ಲ ಏನು ಮಾಡ್ತಾರೆ, ದೊರಡೆ ಮಾಡೋದಕ್ಕೆ, ಕಳ್ತನ ಮಾಡೋದಕ್ಕೆ, ಬೇರೆಯವ್ರಿಗೆ ಹೊಡಿಯೋದು ಬಡಿಯೋದು ಮಾಡೋದು ಎಲ್ಲ ಮಾಡ್ತಾರೆ. ಯಾಕಂದ್ರೆ ಊಟ ಇರಲ್ವಲ್ಲ, ಸರ್ವೈವ್ ಆಗಲೇಬೇಕು. ಮಕ್ಕಳು ಹೆಂಡತಿ ಎಲ್ಲ ಮನೇಲಿರ್ತಾರೆ, ಅವ್ರಿಗೆ ಊಟ ಹೆಂಗೆ ತಂದು ಹಾಕೋದು, ಏನು ಬೆಳೆದಿಲ್ಲ ಅಂದರೆ, ಆ ಥರ. ಅಂಥ ಸಿಚುವೇಶನ್ ಬಂದಾಗ ಏನು ಮಾಡಿದ್ರು, ಫುಲ್ಲು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ನೇ ಹೋಗ್ಬಿಡ್ತು. ಆವಾಗ ಬ್ರಿಟಿಷ್ ಅವ್ರು ಏನು ಮಾಡಿದ್ರು, ಟೋಟಲಾಗಿ ಈ ಪೊಲೀಸ್ ಸಿಸ್ಟಮ್ ಏನಿದೆ ಅದೆಲ್ಲ ಕೂಡ ಬ್ರಿಟಿಷ್ ಆಫೀಸರ್ಸ್ ಅಂಡರ್ಗೆ ಬರೋ ಹಾಗೆ ಮಾಡಿದ್ರು. ದಿ ಸಿಸ್ಟಮ್ ಆಫ್ ಅಪಾಯಿಂಟಿಂಗ್ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಸ್ ಸ್ಟಾರ್ಟೆಡ್ ಇನ್ 1781. ನೋಡಿ, ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಸ್ನ ಅಪಾಯಿಂಟ್ ಮಾಡೋ ಸಿಸ್ಟಮ್ ಕೂಡ ಬರುತ್ತೆ 1781ನಲ್ಲಿ. ದಿ ಪೊಲೀಸ್ ಆಫೀಸರ್ಸ್ ವೇರ್ ಅಂಡರ್ ದಿ ಪವರ್ ಆಫ್ ದಿ ಮ್ಯಾಜಿಸ್ಟ್ರೇಟ್ಸ್. ಈ ಪೊಲೀಸ್ ಆಫೀಸರ್ಸ್ ಎಲ್ಲ ಯಾರಿದ್ರು ಅವರೆಲ್ಲ ಕೂಡ ಮ್ಯಾಜಿಸ್ಟ್ರೇಟ್ಸ್ಗೆ ರಿಪೋರ್ಟ್ ಮಾಡಬೇಕಿತ್ತು. ಓಕೆ, ಇವು ಮ್ಯಾಜಿಸ್ಟ್ರೇಟ್ಸು ನೋಡ್ಕೊತಾ ಇದ್ರು ಪೊಲೀಸವ್ರು ಏನು ಮಾಡಿದ್ರು ಅಂತ. ದಿ ಪೊಲೀಸ್ ಸಿಸ್ಟಮ್ ಅಂಡರ್ವೆಂಟ್ ಕಂಟಿನ್ಯೂಸ್ ಚೇಂಜಸ್. ಆದರೆ ಪೊಲೀಸ್ ಸಿಸ್ಟಮ್ ಒಂದು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾನೆ ಇತ್ತು. ಇನ್ 1861 ದಿ ಪೊಲೀಸ್ ಲಾ ವಾಸ್ ಇಂಪ್ಲಿಮೆಂಟೆಡ್. 1861ರಲ್ಲಿ ಆಫ್ಟರ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆದಮೇಲೆ ಪೊಲೀಸ್ ಲಾ ಅನ್ನೋದನ್ನೊಂದು ಇಂಪ್ಲಿಮೆಂಟ್ ಮಾಡ್ತಾರೆ. ದಿಸ್ ಲಾ ಈಸ್ ದ ಬೇಸ್ ಆಫ್ ಗುಡ್ ಲಾ ಆ್ಯಂಡ್ ಆರ್ಡರ್ ಅಡ್ಮಿನಿಸ್ಟ್ರೇಷನ್. ಒಳ್ಳೆ ಲಾ ಆ್ಯಂಡ್ ಆರ್ಡರ್ ಅಡ್ಮಿನಿಸ್ಟ್ರೇಷನ್ ನಡೆಯೋದಕ್ಕೆ ಬೇಸ್ ಬಂದು ಈ ಲಾನೇ ಆಗಿದೆ. ಇದಿದ್ರೇ ಎಲ್ಲ ಕೂಡ ಶಾಂತಿಯುತವಾಗಿರೋದು ದೇಶ. ಬಟ್ ಇಂಡಿಯನ್ಸ್ ವೇರ್ ನಾಟ್ ಅಪಾಯಿಂಟೆಡ್ ಫಾರ್ ದಿ ಪೋಸ್ಟ್ ಆಫ್ ಆಫೀಸರ್ಸ್. ಆದರೆ ಇಂಡಿಯನ್ಸ್ನ ಬಂದು ಆಫೀಸರ್ ಪೋಸ್ಟ್ಗೆ ಅಪಾಯಿಂಟ್ ಮಾಡ್ತಿರಲಿಲ್ಲ. ಯಾಕೆ, ಮೊದಲೇ ಒಬ್ಬರು ಅಂದ್ಕೊಂಡ್ಬಿಟ್ಟಿದ್ರಲ್ಲ, ಅವರು ಇಂಡಿಯನ್ಸ್ಗೆಲ್ಲ ದೊಡ್ಡ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲಪ್ಪ, ಇವರು ಹೇಳಿದ ಕೆಲಸ ಮಾಡೋಕ್ಕಷ್ಟೇ ಲಾಯಕು ಅಂತ ಆ ಥರ ಅಂದ್ಕೊಂಡ್ಬಿಟ್ಟಿದ್ರು. ಅದರಿಂದ ಅಪಾಯಿಂಟ್ ಮಾಡ್ತಿರಲಿಲ್ಲ. ಇನ್ 1902 ದಿ ಪೊಲೀಸ್ ಕಮಿಷನ್ ಲಾ ಅಲೌಡ್ ದಿ ಅಪಾಯಿಂಟ್ಮೆಂಟ್ ಆಫ್ ಸೂಟಬಲ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಫಾರ್ ದಿ ಪೋಸ್ಟ್ ಆಫ್ ಪೊಲೀಸ್ ಆಫೀಸರ್ಸ್. ನೋಡಿರಿ, 1902 ಏನಾಗುತ್ತೆ, ಪೊಲೀಸ್ ಕಮಿಷನ್ ಲಾ ಅಂತ ತರ್ತಾರೆ.
ಇದ್ರ ಪ್ರಕಾರ ಏನಾಯಿತು, ಸೂಟೇಬಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇತ್ತಂದರೆ ಅವರು ಪೊಲೀಸ್ ಆಫೀಸರ್ ಪೋಸ್ಟ್ಗೆ ಅಪಾಯಿಂಟ್ ಮಾಡ್ಬೋದು ಅನ್ನೋ ಥರ ಆಯಿತು. ಇನ್ಸ್ಪೈಟ್ ಆಫ್ ಆಲ್ ದೀಸ್ ಮೆಷರ್ಸ್ ದ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ದಿ ಇಂಡಿಯನ್ಸ್ ಡಿಡ್ ನಾಟ್ ಎಂಡ್. ಆದರೆ ಇವೆಲ್ಲ ಕೂಡ ಮೆಷರ್ಸ್ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಆಫೀಸರ್ ಪೋಸ್ಟ್ಗಳಿಗೆಲ್ಲ ಕೂಡ ಏನೂ ಗೊತ್ತಿಲ್ಲದೆ ಇರೋಂಥ ಬ್ರಿಟಿಷ್ ಅವ್ರನ್ನ ಆಗ್ತಿದ್ರು ಹೊರತು ಎಲ್ಲ ಗೊತ್ತಿರೋಂಥ ಇಂಡಿಯನ್ಸ್ನ ಆಗ್ತಿರ್ಲಿಲ್ಲ. ಯಾಕಂದರೆ ಅವರಲ್ಲೂ ನಮ್ಮವರು ಅನ್ನೋದೆಲ್ಲ ಫೀಲಿಂಗ್ ಇರುತ್ತಲ್ವ, ಅದರಿಂದ. ಈಗ ಇನ್ನೊಂದು ರೀತಿ ಯಾವ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ತಂದರು, ಏನದು ನೋಡೋಣ. ಮಿಲಿಟ್ರಿ ಸಿಸ್ಟಮ್ ಅಂತೇಳಿ. ಓಕೆ, ದಿ ಮಿಲಿಟ್ರಿ ವಾಸ್ ದಿ ಬೇಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಡ್ಯೂರಿಂಗ್ ದಿ ಬ್ರಿಟಿಷ್ ರೂಲ್. ನೋಡಿ, ಬ್ರಿಟಿಷ್ ಅವ್ರು ಇದ್ದಾಗ ಬಂದು ಅಡ್ಮಿನಿಸ್ಟ್ರೇಷನ್ ಕೂಡ ಮಿಲಿಟ್ರಿ ಅಡ್ಮಿನಿಸ್ಟ್ರೇಷನ್ ಆಗಿತ್ತು. ಓಕೆ, ಮೇಯ್ನಾಗೆಲ್ಲ ಕೂಡ ಆರ್ಮಿಯವರೇ ನೋಡ್ಕೊಳ್ತಾ ಇರೋ ಹತ್ರ. ದಿ ಬ್ರಿಟಿಷ್ ಅಪಾಯಿಂಟೆಡ್ ದಿ ಇಂಡಿಯನ್ಸ್ ಫಾರ್ ದಿ ಮಿಲಿಟ್ರಿ ಆ್ಯಂಡ್ ಟುಕ್ ದಿ ಎಂಟೈರ್ ಇಂಡಿಯಾ ಅಂಡರ್ ದೇರ್ ಕಂಟ್ರೋಲ್ ವಿತ್ ದಿ ಹೆಲ್ಪ್ ಆಫ್ ದಿ ಮಿಲಿಟರಿ. ನೋಡಿ, ಬ್ರಿಟಿಷ್ ಅವ್ರು ಏನು ಮಾಡಿದ್ರು, ಇಂಡಿಯನ್ಸ್ನ ಅಪಾಯಿಂಟ್ ಮಾಡಿಕೊಂಡ್ರು. ಓಕೆ, ಯಾಕೆಂದರೆ ಅವ್ರ ಹತ್ರ ಮ್ಯಾನ್ ಪವರ್ ಇರಲಿಲ್ಲ, ಎಲ್ಲರನ್ನೂ ಬ್ರಿಟನ್ನಿಂದ ಕರ್ಕೊಂಬಂದು ಇಲ್ಲಿ ಯುದ್ಧ ಮಾಡ್ಸೋಕ್ಕೆ ಆಗ್ತಿರ್ಲಿಲ್ಲ. ಅದರಿಂದ ಇವ್ರು ಏನು ಮಾಡಿದ್ರು, ಇಂಡಿಯನ್ಸ್ನ ಅಪಾಯಿಂಟ್ ಮಾಡ್ಕೊಳ್ತಾಯಿದ್ರು, ಸಿಪಾಯ್ಸ್ನ ಅಪಾಯಿಂಟ್ ಮಾಡ್ಕೊಳ್ತಾಯಿದ್ರು. ಇದರಿಂದ ಇಡೀ ಇಂಡಿಯಾನ ಇವ್ರು ಕಂಟ್ರೋಲಿಗೆ ತೊಗೊಂಡ್ರು. ದೇ ಪ್ರೊಟೆಕ್ಟೆಡ್ ದೇರ್ ಸುಪ್ರಿಮೆಸಿ ಬೈ ಅಡ್ರೆಸ್ಸಿಂಗ್ ದಿ ಚಾಲೆಂಜಸ್ ಪೋಸ್ಡ್ ಬೈ ಔಟ್ಸೈಡ್ ಆಸ್ ವೆಲ್ ಆಸ್ ಇನ್ಸೈಡ್ ಫೋರ್ಸಸ್ ವಿತ್ ದಿ ಹೆಲ್ಪ್ ಆಫ್ ದಿ ಮಿಲಿಟರಿ. ನೋಡಿ, ಇವ್ರು ಏನು ಮಾಡಿದ್ರು, ಇವ್ರಿಗೆ ಯಾರ್ಯಾರು ತೊಂದರೆ ಕೊಡ್ತಾರೆ, ಇವ್ರಿಗೇನಾದ್ರು ತೊಂದರೆ ಆಗುತ್ತೆ ಹಾಗೆ ಹೇಗೆ ಅಂದರೆ ಅದನ್ನೆಲ್ಲ ಕೂಡ ಇವ್ರು ಮಿಲಿಟ್ರಿ ಯೂಸ್ ಮಾಡಿಕೊಂಡು ಅದನ್ನು ತಣ್ಣಗಾಗಿಸ್ತಾಯಿದ್ರು. ವಿತಿನ್ ಇಂಡಿಯಾ ಇರ್ಬೋದು ಮತ್ತು ಔಟ್ಸೈಡ್ ಫೋರ್ಸಸ್ ಇರ್ಬೋದು, ಯಾವುದೇ ಆಗಿರಲಿ. ದಿ ಆಫೀಸರ್ಸ್ ವೇರ್ ಅಗೈನ್ ದಿ ಬ್ರಿಟಿಷ್. ಆದರೆ ಇದರಲ್ಲೂ ಕೂಡ ಆಫೀಸರ್ಸ್ ಎಲ್ಲ ಬ್ರಿಟಿಷ್ ಅವರಾಗಿರ್ತಾರೆ. ಓಕೆ, ನೀವು ನೋಡ್ಬೋದು, ಇಲ್ಲಿ ಗೊತ್ತಾಗಿರ್ಬೋದು, ಮಾಮೂಲಿ ಸೋಲ್ಜರ್ಸ್ ಬಂದು ಇಂಡಿಯನ್ಸ್ ಇರ್ತಾರೆ, ಆದರೆ ಅವ್ರನ್ನ ಲೀಡ್ ಮಾಡೋವಂಥವ್ರು ಬಂದು ಬ್ರಿಟಿಷ್ ಅವರಾಗಿರ್ತಾರೆ. ದಿ ಇಂಡಿಯನ್ಸ್ ಕುಡ್ ರೀಚ್ ದಿ ರ್ಯಾಂಕ್ ಆಫ್ ಸುಬೇದಾರ್, ದಿ ಹೈಯೆಸ್ಟ್ ಪೋಸ್ಟ್ ಅವೈಲೇಬಲ್ ಟು ದೆಮ್. ಇಂಡಿಯನ್ಸ್ಗೆ ಮ್ಯಾಕ್ಸಿಮಮ್ ಯಾವ ಪೋಸ್ಟ್ ಕೊಡ್ತಾಯಿದ್ರು ಅಂದರೆ ಒಂದು ಸುಬೇದಾರ್ ಅನ್ನೋವಂಥ ಪೋಸ್ಟ್ ಕೊಡ್ತಾಯಿದ್ರು. ಅದಕ್ಕಿಂತ ಹೈ ಪೋಸ್ಟ್ಗೆ ಹೋಗೋವಾಗಿರಲಿಲ್ಲ. ನಿನಗೆ ಎಷ್ಟೇ ಕ್ವಾಲಿಫಿಕೇಷನ್ ಇರಲಿ, ಎಷ್ಟೇ ಟ್ಯಾಲೆಂಟೆಡ್ ಇರ್ಬೋದು, ಎಷ್ಟೇ ಕೆಪಾಸಿಟಿ ಇರ್ಬೋದು, ಸುಬೇದಾರ್ ಪೋಸ್ಟ್ಗಿಂತ ಹೈಯರ್ ಪೋಸ್ಟು ಕೊಡ್ತಿರಲಿಲ್ಲ. ಮೋಸ್ಟ್ ಆಫ್ ದಿ ಇಂಡಿಯನ್ಸ್ ವೇರ್ ಕೂಲಿ ಸೋಲ್ಜರ್ಸ್. ನೋಡಿ, ಎಷ್ಟೊಂದು ಜನ ಇಂಡಿಯನ್ ಸೋಲ್ಜರ್ಸ್ ಏನಿದ್ರು ಇವರೆಲ್ಲ ಬಂದು ಕೂಲಿ ಸೋಲ್ಜರ್ಸ್ ಆಗಿದ್ರು. ಏನು ಕೂಲಿ ಸೋಲ್ಜರ್ಸ್ ಅಂತ ಹೇಳಿದ್ರೆ, ನಿಮಗೆ ಆಲ್ಮೋಸ್ಟ್ ಅಲ್ಲಿ ಯುದ್ಧ ಅಂದರೆ ಏನು ಅಂದ್ಕೊಳ್ತೀರಾ ಅಂತ ಹೇಳಿದ್ರೆ, ಇವ್ರು ಗನ್ ತೊಗೊಂಡೋಗ್ತಾರೆ, ಅವ್ರು ಗನ್ ತೊಗೊಂಬರ್ತಾರೆ, ಶೂಟ್ ಮಾಡ್ತಾರೆ, ಅವ್ರು ಬಾಂಬ್ ತರ್ತಾರೆ, ಹಾಕ್ತಾರೆ, ಈ ರೀತಿ. ಆದರೆ ಅದರಲ್ಲಿ ಇಂಪಾರ್ಟೆಂಟ್ ಯುದ್ಧದಲ್ಲಿ ಏನು ಮರೀತಾರೆ ಅಂದರೆ ಎಲ್ಲ ನೀವೆಲ್ಲೂ ನೋಡಿರಲ್ಲ, ರಿಯಲಾಗಿ ಯಾವುದ್ರ ಮೂವೀಸಲ್ಲಿ ನೋಡಿರ್ತೀರ. ಅಲ್ಲಿ ಏನು ಮರೀತಾರೆ ಅಂತ ಹೇಳಿದ್ರೆ ಲಾಜಿಸ್ಟಿಕ್ಸ್ ಅಂತ. ಅಂದರೆ ಇವರು ಹೋಗಿ ಒಂದು ಗನ್ ಫೈರ್ ಮಾಡ್ತಾ ಇದ್ದಾನಂದರೆ ಅವ್ನು ಎಷ್ಟು ಬುಲೆಟ್ಸ್ ಫೈರ್ ಮಾಡ್ತಾನೆ, ಅದಕ್ಕೆಲ್ಲ ಅಮ್ಯುನಿಷನ್ ತರಬೇಕಲ್ವ, ಎತ್ಕೊಂಡು ಬರಬೇಕಲ್ಲ, ಆ ರೀತಿ. ಮತ್ತು ಅವ್ನು ಗನ್ ಫೈರಿಂಗೇ ಅಲ್ಲ, ಅವ್ರಿಗೆ ಊಟ ಇರ್ಬೋದು, ಬಟ್ಟೆ ಇರ್ಬೋದು, ಶೂಸ್ ಇರ್ಬೋದು, ಬೇರೆ ಬೇರೆ ಹೊಸ ಗನ್ಸ್ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಮಿಷಿನರಿ ಇದ್ದರೆ, ಆರ್ಟಿಲರಿ ಇತ್ತು ಅಂದರೆ ಆ ದೊಡ್ಡ ದೊಡ್ಡ ಗನ್ಸ್ ಇರ್ಬೋದು, ಇವೆಲ್ಲ ತರೋದು ಅದೆಲ್ಲ ಕೆಲಸ ಸುಮಾರು ಇರುತ್ತೆ. ಇದನ್ನು ಲಾಜಿಸ್ಟಿಕ್ಸ್ ಅಂತ ಕರೀತಾರೆ. ಓಕೆ, ಆ ಲಾಜಿಸ್ಟಿಕ್ಸಲ್ಲಿ ಇನ್ಕ್ಲೂಡ್ ಮಾಡ್ತಾಯಿದ್ರು. ಅಂದರೆ ಏನಾದರೂ ಒಂದು ಓಕೆ, ಈ ಲಗೇಜ್ ಎತ್ಕೊಂಬರೋ ಅಂಥದ್ದು, ಇವರು ಗನ್ನಲ್ಲಿ ಶೂಟ್ ಮಾಡ್ತಾಯಿದ್ರೆ ಅವ್ರಿಗೆ ಸಪ್ಲೈ ಮಾಡೋವಂಥದ್ದು, ಈ ರೀತಿ ಜಾಸ್ತಿ ಇಂಡಿಯನ್ಸ್ ಹತ್ರ ಮಾಡಿಸ್ತಾಯಿದ್ರು. ಓಕೆ, ದಿ ಬ್ರಿಟಿಷ್ ಗೌರ್ಮೆಂಟ್ ಅಕ್ಸೆಪ್ಟೆಡ್ ದಿ ರೆಕಮೆಂಡೇಷನ್ಸ್ ಆಫ್ ಪೀಲ್ ಇನ್ 1857. ನೋಡಿ, ಬ್ರಿಟಿಷ್ ಅವರು ಏನು ಮಾಡಿದ್ರು, ಒಬ್ಬರು ಪೀಲ್ ಅಂತ ಒಬ್ಬರು ವ್ಯಕ್ತಿ ಇದ್ದರು. ಅವರು 1857ನಲ್ಲಿ ಬ್ರಿಟಿಷ್ ಅವ್ರಿಗೆ ಒಂದು ರೆಕಮೆಂಡೇಷನ್ ಕೊಡ್ತಾರೆ, ಈ ರೀತಿ ಮಾಡಿದ್ರೆ ಮಿಲಿಟ್ರಿ ರಿಫಾರ್ಮ್ ಮಾಡ್ಬೋದು ಅಂತ. ಬೇಸ್ಡ್ ಆನ್ ದೀಸ್ ರೆಕಮೆಂಡೇಷನ್ ದ ಮಿಲಿಟ್ರಿ ಸಿಸ್ಟಮ್ ವಾಸ್ ಡಿಸೈನ್ಡ್. ಇದ್ರ ಪ್ರಕಾರ 1857 ಆದಮೇಲೆ ಮಿಲಿಟ್ರಿ ಸಿಸ್ಟಮ್ನ ರೀಡಿಸೈನ್ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂದರೆ 1857ನಲ್ಲಿ ಇಂಡಿಯಾದಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಒಂದು ನಡೆಯುತ್ತೆ. ಅವರು ಸಿಪಾಯಿ ಮಿಟಿನಿ ಅಂತ ಕರೀತಾರೆ. ಇದರಲ್ಲಿ ಬಂದು ಎಷ್ಟೊಂದು ಜನ ಇಂಡಿಯನ್ ಇದ್ರಲ್ಲಿ ಸೋಲ್ಜರ್ಸ್ ಏನಿದ್ರು ಬ್ರಿಟಿಷ್ ಆರ್ಮಿಯಲ್ಲಿ ಕೆಲಸ ಮಾಡೋರು, ಅವರೆಲ್ಲ ಎದುರು ತಿರುಗಿಬಿಟ್ಟಿರ್ತಾರೆ. ಯಾಕೆಂತೇಳಿದ್ರೆ ಎಷ್ಟೊಂದು ಜನಕ್ಕೆ ಡಿಸ್ಕ್ರಿಮಿನೇಷನ್ ಎಲ್ಲ ಮಾಡ್ತಾ ಇರ್ತಾರೆ. ನೀವು ಎಷ್ಟೇ ಕೆಲಸ ಮಾಡಿದ್ರು ನಿಮ್ಮನ್ನ ಕೂಲಿಯವ್ರ ಥರನೇ ಯೂಸ್ ಮಾಡ್ತೀವಿ, ಸುಬೇದಾರ್ಗಿಂತ ಹೈ ರ್ಯಾಂಕ್ ಕೊಡಲ್ಲ, ಸ್ಯಾಲ್ರಿ ಕೂಡ ಬ್ರಿಟಿಷವ್ರಿಗೂ ನಿಮಗೂ ಸುಮಾರು ಡಿಫ್ರೆನ್ಸ್ ಇರುತ್ತೆ, ಆಯಿತಾ. ಕಾಲು ಭಾಗನೇ ಕೊಡ್ತಾ ಇರ್ತಾರೆ ಅವ್ರಿಗೂ ನಮಗೂ. ಈ ರೀತಿ ಎಲ್ಲ ಇದ್ದಿದ್ದರಿಂದ ಸಿಪಾಯಿ ಮಿಟಿನಿ ಆಯಿತು ಅಥವಾ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಯಿತು ಅಂತ ಹೇಳಿದ್ದಕ್ಕೆ ಆಮೇಲೆ ಒಂದು ಸ್ವಲ್ಪ ಎಲ್ಲ ಕೂಡ ಸರಿ ಮಾಡ್ತಾರೆ. ಈಕ್ವಲ್ ಆಗಿ ನೋಡೋದು ಅಥವಾ ಇಂಡಿಯನ್ಸ್ಗೂ ಹೈ ಪೋಸ್ಟ್ ಕೊಡೋದು, ಈ ಥರ ಎಲ್ಲ ಕೂಡ ನಡೆಯುತ್ತೆ. ಓಕೆ, ಇಲ್ಲಿವರೆಗೂ ನಾವು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಥರಕ್ಕೆ ಏನು ಟ್ರೈ ಮಾಡಿದ್ರು ಅಥವಾ ಸಿಸ್ಟಮ್ ಚೇಂಜಸಲ್ಲಿ ಏನೇನು ಮಾಡಿದ್ರು ಅದ್ರ ಬಗ್ಗೆ ನೋಡಿದ್ವಿ. ಈಗ ನೆಕ್ಸ್ಟ್ ಬಂದು ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಅಂತ ಇದೆ. ನೋಡಿ, ಇದು ಈ ವರ್ಷ ರಿಮೂವ್ ಮಾಡಿದ್ದಾರೆ, ಅದರಿಂದ ಇದೇನು ನೋಡೋಕ್ಕೆ ಹೋಗಲ್ಲ, ಬೇಡ ಈ ವರ್ಷ. ಓಕೆ, ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸಲ್ಲಿ ಪರ್ಮನೆಂಟ್ ಜಮೀನ್ದಾರ್ ಸಿಸ್ಟಮ್ ಬರುತ್ತೆ, ಮಹಲ್ವಾರಿ ಸಿಸ್ಟಮ್, ರೈತವಾರಿ ಸಿಸ್ಟಮ್, ಇವೆಲ್ಲ ಕೂಡ ಬರುತ್ತೆ, ಅಷ್ಟು ಬೇಡ. ದಿ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಇನ್ಕ್ಲೂಡ್ ಮಾಡಿದ್ದಾರೆ, ಈ ವರ್ಷಕ್ಕಿರುತ್ತೆ, ಅದನ್ನು ನೋಡೋಣ ನಾವು. ಓಕೆ, ದಿ ಮಾಡರ್ನ್ ಎಜುಕೇಷನ್ ಸಿಸ್ಟಮ್. ಈಗ ಹೊಸ ಎಜುಕೇಷನ್ ಸಿಸ್ಟಮ್ ಏನಿದೆ ಇವಾಗ 2020ಯಲ್ಲಿ ಬಂತು, ಇದಲ್ಲ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಅಂದರೆ. ಓಕೆ, ಬ್ರಿಟಿಷ್ ಅವ್ರು ತಂದಂಥ ಎಜುಕೇಷನ್ ಸಿಸ್ಟಮ್.
ಇದಕ್ಕೂ ಮೊದಲು ಏನು ಮಾಡ್ತಾಯಿದ್ವಿ ನಾವು ಗುರುಕುಲಗಳಲ್ಲಿ ಅಥವಾ ಒಂದು ಮಠಗಳಲ್ಲಿ ಅಲ್ಲಿ ಇಲ್ಲಿ ಕಲಿತಾ ಇದ್ವಿ, ಮದ್ರಾಸಗಳಲ್ಲಿ ಅಂಥದ್ರಲ್ಲಿ ನಾವು ಎಜುಕೇಷನ್ನ ತೊಗೊಳ್ತಾ ಇದ್ವಿ. ಇವ್ರು ಬಂದಮೇಲೆ ಏನು ಮಾಡಿದ್ರು ನೋಡೋಣ. ದಿ ಟ್ರೆಡಿಷನಲ್ ಎಜುಕೇಷನ್ ಆಫ್ ಇಂಡಿಯನ್ಸ್ ವಾಸ್ ಇನ್ ಪ್ರಾಕ್ಟೀಸ್ ಕಂಟಿನ್ಯೂಸ್ಲಿ. ನೋಡಿ, ಕಂಟಿನ್ಯೂಸ್ ಆಗಿ ಸಾವಿರಾರು ವರ್ಷದಿಂದ ನಮಗೆ ಟ್ರೆಡಿಷನಲ್ ಎಜುಕೇಷನ್ ಸಿಗ್ತಾನೆ ಇತ್ತು ನಮಗೆ. ಸರ್ಟನ್ ಚೇಂಜಸ್ ಅಕರ್ಡ್ ಇನ್ ದಿ ಟ್ರೆಡಿಷನಲ್ ಎಜುಕೇಷನ್ ಸಿಸ್ಟಮ್ ಡ್ಯೂರಿಂಗ್ ದಿ ರೂಲ್ ಆಫ್ ಮುಸ್ಲಿಂ ಕಿಂಗ್ಸ್ ಡ್ಯೂರಿಂಗ್ ದಿ ಮಿಡಲ್ ಏಜಸ್. ಆದರೆ ಈ ಮುಸ್ಲಿಂ ರೂಲರ್ಸ್ ರೂಲ್ ಮಾಡ್ತಾ ಇರ್ತಾರಲ್ಲ ಅಂಥ ಟೈಮಲ್ಲಿ, ಮಿಡಲ್ ಏಜಸ್ ಟೈಮಲ್ಲಿ ಬಂದು ಸ್ವಲ್ಪ ಚೇಂಜಸ್ ಆಗುತ್ತೆ ಟ್ರೆಡಿಷನಲ್ ಎಜುಕೇಷನಲ್ಲಿ, ಆಯಿತಾ. ತುಂಬ ಏನಿಲ್ಲ, ಒಂದು ಆಲ್ಮೋಸ್ಟ್ ಅರೌಂಡ್ 20% ಚೇಂಜ್ ಆಗುತ್ತೆ ಅಂದ್ಕೊಳ್ಳಿ. ಲೇಟರ್ ನ್ಯೂ ಚೇಂಜಸ್ ಅಕರ್ಡ್ ಡ್ಯೂರಿಂಗ್ ದಿ ಬ್ರಿಟಿಷ್ ರೂಲ್ ಡ್ಯೂರಿಂಗ್ 18th century. ಆಮೇಲೆ 18th centuryಗೆ ಬರೋ ಅಷ್ಟರಲ್ಲಿ ಏನಾಯಿತು, ಬ್ರಿಟಿಷವ್ರು ರೂಲ್ ಮಾಡ್ತಾ ಇದ್ದಂಥ ಒಂದು ಏರಿಯಾಸಲ್ಲಿ ಬೇರೆ ರೀತಿಯ ಒಂದು ಎಜುಕೇಷನ್ ಸಿಸ್ಟಮ್ ತರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನ್ಯೂ ಸ್ಕೂಲ್ಸ್ ವೇರ್ ಸ್ಟಾರ್ಟೆಡ್ ಫಾರ್ ದಿ ಚಿಲ್ಡ್ರನ್ ಆಫ್ ಬ್ರಿಟಿಷ್ ಆ್ಯಂಡ್ ಯುರೋಪಿಯನ್ಸ್ ಲಿವಿಂಗ್ ಇನ್ ಇಂಡಿಯಾ. ನೋಡಿ, ಬೇರೆ ಸ್ಕೂಲ್ಗಳು ಓಪನ್ ಮಾಡ್ತಾರೆ. ಏನು, ಯಾರಿಗೋಸ್ಕರ ಓಪನ್ ಮಾಡ್ತಾರೆ? ಇಂಡಿಯನ್ಸ್ಗೋಸ್ಕರ ಅಲ್ಲ. ಯಾರು ಬ್ರಿಟಿಷ್ ಮಕ್ಕಳು ಅಥವಾ ಯುರೋಪಿಯನ್ಸ್ ಯಾರಾದರೂ ಇಂಡಿಯಾದಲ್ಲಿ ಜೀವನ ಮಾಡ್ತಾಯಿದ್ರು ಅಂದರೆ ಅಂಥವ್ರ ಮಕ್ಕಳು ಓದೋದಕ್ಕೆ ಅಂತ ಕೆಲವು ಸ್ಕೂಲ್ಸು ಓಪನ್ ಆಗುತ್ತೆ. ಸಿನ್ಸ್ ದೀಸ್ ಫೆಸಿಲಿಟೀಸ್ ವೇರ್ ನೆವರ್ ಎಕ್ಸ್ಟೆಂಡೆಡ್ ಟು ಲೋಕಲ್ಸ್, ಇಟ್ ವಾಸ್ ಆಫ್ ನೋ ಯೂಸ್ ಟು ದೆಮ್. ಆದರೆ ಇದೆಲ್ಲ ಲೋಕಲ್ ಜನಗಳಿಗೆ, ನಮ್ಮ ಇಂಡಿಯನ್ಸ್ಗೆ ಯಾವತ್ತೂ ಕೂಡ ಈ ಫೆಸಿಲಿಟಿ ಕೊಡ್ತಿರಲಿಲ್ಲ. ಇದರಿಂದ ನಮಗೇನು ಕೂಡ ಒಂದು ಇಂಪ್ಯಾಕ್ಟ್ ಕೂಡ ಬೀಳಲಿಲ್ಲ ಅನ್ಬೋದು. ವಾರನ್ ಹೇಸ್ಟಿಂಗ್ಸ್ ಫೆಸಿಲಿಟೇಟೆಡ್ ದಿ ಎಕ್ಸ್ಪ್ಯಾನ್ಷನ್ ಆಫ್ ಮಾಡರ್ನ್ ಎಜುಕೇಷನ್ ಇನ್ ಇಂಡಿಯಾ. ಆದರೆ ವಾರನ್ ಹೇಸ್ಟಿಂಗ್ಸ್ ಅವ್ರು ಏನು ಮಾಡಿದ್ರು, ಒಂದು ಈ ಮಾಡರ್ನ್ ಎಜುಕೇಷನ್ನ ಇಂಡಿಯನ್ಸ್ಗೂ ಕೂಡ ಕೊಡಬೇಕು. ನೀವೆಲ್ಲ ವೇದ ಪುರಾಣಗಳ ಬಗ್ಗೆ ಅಥವಾ ಇನ್ನೊಂದು ಹಡಿತ್ಸ್ ಬಗ್ಗೆ ಎಲ್ಲ ಓದ್ತಾ ಇರ್ತೀರ, ನಾವು ನಿಮಗೆ ಮಾಡರ್ನ್ ಎಜುಕೇಷನ್ ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಇನ್ 1781 ಈ ಸ್ಟಾರ್ಟೆಡ್ ಕಲ್ಕತ್ತಾ ಮದ್ರಸಾ. ಜೊನಾಥನ್ ಡಂಕನ್, ಎ ಬ್ರಿಟಿಷ್ ಇಂಡಿವಿಜುವಲ್, ಸ್ಟಾರ್ಟೆಡ್ ಸ್ಯಾನ್ಸ್ಕ್ರಿಟ್ ಕಾಲೇಜ್ ಇನ್ ಬನಾರಸ್ ಇನ್ 1792. 1781 ಇವರು ಕಲ್ಕತ್ತಾ ಮದ್ರಸಾ ಅಂತ ಒಂದು ಸ್ಟಾರ್ಟ್ ಮಾಡ್ತಾರೆ. ಮತ್ತು 1792 ಜೊನಾಥನ್ ಡಂಕನ್ ಅನ್ನೋ ವ್ಯಕ್ತಿ, ಬ್ರಿಟಿಷ್ ವ್ಯಕ್ತಿ, ಸ್ಯಾನ್ಸ್ಕ್ರಿಟ್ ಕಾಲೇಜ್ನ ಒಂದು ಸ್ಟಾರ್ಟ್ ಮಾಡ್ತಾನೆ ಬನಾರಸ್ಸಲ್ಲಿ. ಬಟ್ ಇಟ್ ವಾಸ್ ಚಾರ್ಲ್ಸ್ ಗ್ರ್ಯಾಂಟ್ ಹೂ ಪ್ರೆಸೆಂಟೆಡ್ ದಿ ಯೂನಿವರ್ಸಲೈಸೇಷನ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ಆದರೆ ಚಾರ್ಲ್ಸ್ ಗ್ರ್ಯಾಂಟ್ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ, ಅವರು ಟೋಟಲ್ ಬ್ರಿಟಿಷ್ ಎಜುಕೇಷನ್ ಪಾಲಿಸಿನೇ ಇಲ್ಲೂ ಇರಬೇಕು ಅನ್ನೋ ಥರ, ಆಲ್ಮೋಸ್ಟ್ ಆಲ್ ಸೇಮ್ ಇರಬೇಕು, ಅಲ್ಲೇನು ಓದ್ತಾರೆ ಇಲ್ಲೂ ಅದೇ ಓದಬೇಕು ಅನ್ನೋ ಟೈಪು ಒಂದು ಎಜುಕೇಷನ್ ಸಿಸ್ಟಮ್ನ ಇಲ್ಲಿ ಕ್ರಿಯೇಟ್ ಮಾಡ್ತಾರೆ. ದಿ ಎಕ್ಸ್ಪೆನ್ಷನ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ ರಿಸೀವ್ಡ್ ಸ್ಪೆಷಲ್ ಸಪೋರ್ಟ್ ಆಫ್ಟರ್ ದಿ ಅಪಾಯಿಂಟ್ಮೆಂಟ್ ಆಫ್ ಲಾರ್ಡ್ ವಿಲಿಯಂ ಬೆಂಟ್ನಿಕ್ ಇನ್ 1828 ಆ್ಯಸ್ ದಿ ಗವರ್ನರ್ ಜನರಲ್ ಆಫ್ ಇಂಡಿಯಾ. ನೋಡಿರಿ, ಇಂಡಿಯಾದಲ್ಲಿ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ತುಂಬ ಜನಗಳಿಗೆ ಸಿಗೋಕ್ಕೆ ಸ್ಟಾರ್ಟ್ ಆಗಿದ್ದು ಮತ್ತು ಎಲ್ಲರೂ ಕೂಡ ಸ್ಕೂಲ್ಗಳಿಗೆ ಹೋಗೋದೆಲ್ಲ ಸ್ಟಾರ್ಟ್ ಆಗಿದ್ದು ವಿಲಿಯಂ ಬೆಂಟ್ನಿಕ್ ಬಂದ ಮೇಲೆ. ಇವರು 1828 ಇಂಡಿಯಾಗೆ ಗವರ್ನರ್ ಜನರಲ್ ಆಗಿ ಬಂದಿರ್ತಾರೆ. ಬೆಂಟ್ನಿಕ್ ಅಪಾಯಿಂಟೆಡ್ ಮೆಕಾಲೆ ಆಸ್ ದ ಮೆಂಬರ್ ಆಫ್ ಗವರ್ನರ್ ಜನರಲ್ಸ್ ಎಕ್ಸಿಕ್ಯೂಟಿವ್ ಕಮಿಟಿ. ಬೆಂಟ್ನಿಕ್ ಏನು ಮಾಡ್ತಾರೆ, ಮೆಕಾಲೆ ಅನ್ನೋಂಥವ್ರನ್ನ ಗವರ್ನರ್ ಜನರಲ್ಸ್ ಎಕ್ಸಿಕ್ಯೂಟಿವ್ ಕಮಿಟಿಗೆ ಮೆಂಬರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಮೆಕಾಲೆ ವಾಸ್ ಆಲ್ಸೋ ಅಪಾಯಿಂಟೆಡ್ ಆಸ್ ದಿ ಚೇರ್ಪರ್ಸನ್ ಆಫ್ ದಿ ಕಮಿಟಿ ಆನ್ ಎಜುಕೇಷನ್ ಯಾವ ಥರ ಇರಬೇಕು ಅದು ಡಿಸೈಡ್ ಮಾಡಿ ಇಂಡಿಯಾದಲ್ಲಿ ಯಾವ ರೀತಿ ಎಜುಕೇಷನ್ ಕೊಡಬೇಕು ಅಂತ ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ. ಅದಕ್ಕೆ ಮೆಕಾಲೆ ಅವ್ರನ್ನೇ ಕೂಡ ಚೇರ್ಪರ್ಸನ್ ಆಗಿ ಅಪಾಯಿಂಟ್ ಮಾಡ್ತಾರೆ. ದಿ ರಿಪೋರ್ಟ್ ಆನ್ ಇಂಡಿಯನ್ ಎಜುಕೇಷನ್ ಸಬ್ಮಿಟೆಡ್ ಬೈ ಹಿಮ್ ಇನ್ 1835 ಬಿಕೇಮ್ ದಿ ಬೇಸ್ ಆಫ್ ದಿ ಮಾಡರ್ನ್ ಎಜುಕೇಷನ್ ಇನ್ ಇಂಡಿಯಾ. 1835 ಇವರು ಒಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ, ಇಂಡಿಯಾದಲ್ಲಿ ಈ ಥರ ಎಜುಕೇಷನ್ ಇರಬೇಕು, ಇಂಡಿಯನ್ಸ್ಗೆ ಈ ಥರ ಎಜುಕೇಷನ್ ಕೊಡಬೇಕು ಅಂತ. ಅದೇನೇ ಮಾಡರ್ನ್ ಇಂಡಿಯನ್ ಎಜುಕೇಷನ್ಗೆ ಒಂದು ಬೇಸ್ ಆಗಿದ್ದು, ಅದ್ರ ಮೇಲೇ ನಮ್ಮ ಎಜುಕೇಷನ್ನು ಡೆವಲಪ್ ಆಗಿರೋವಂಥದ್ದು. ಇನ್ ಇಸ್ ಪಾಲಿಸಿ ಏಮ್ಡ್ ಅಟ್ ದಿ ಕ್ರಿಯೇಷನ್ ಆಫ್ ಎ ನ್ಯೂ ಕ್ಲಾಸ್ ಆಫ್ ಇಂಡಿಯನ್ಸ್ ಹೂ ಆರ್ ಇಂಡಿಯನ್ ಬೈ ಬ್ಲಡ್, ಇಂಡಿಯನ್ ಬೈ ಬಾಡಿ ಬಟ್ ಬ್ರಿಟಿಷ್ ಬೈ ಇನ್ ಇಂಟೆಲಿಜೆನ್ಸ್, ಒಪಿನಿಯನ್ ಆ್ಯಂಡ್ ಟೇಸ್ಟ್. ನೋಡಿ, ಇವರು ಒಂದು ಹೇಳ್ತಾರೆ, ಇವ್ರ ಪಾಲಿಸಿ ಅಂದರೆ ಒಂದು ಈ ಥರ ಇರಬೇಕು ಎಜುಕೇಷನ್, ಈ ಥರ ಇರಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ. ಆ ಪ್ಲ್ಯಾನ್ ಏನಕ್ಕೋಸ್ಕರ ಮಾಡ್ತಾರೆ ಅಂತೇಳಿದ್ರೆ, ಇವ್ರದ್ದು ಪ್ಲ್ಯಾನ್ದು ಆಬ್ಜೆಕ್ಟಿವ್ ಏನಿತ್ತು ಅಂದರೆ ಕ್ರಿಯೇಟಿಂಗ್ ಎ ನ್ಯೂ ಕ್ಲಾಸ್ ಆಫ್ ಇಂಡಿಯನ್ಸ್, ಅಂದರೆ ಹೊಸ ಇಂಡಿಯನ್ಸ್ನ ಸೃಷ್ಟಿ ಮಾಡ್ತೀವಿ. ಅವರು ಇಂಡಿಯನ್ಸ್ ಬೈ ಬಾಡಿ ಅಂದರೆ ಅವ್ರ ದೇಹ ಇಂಡಿಯನ್ ಆಗಿರುತ್ತೆ, ಅವ್ರು ನೋಡೋಕ್ಕೆಲ್ಲ ಇಂಡಿಯನ್ ಇರ್ತಾರೆ, ಆದರೆ ಇಂಟೆಲಿಜೆನ್ಸಲ್ಲಿ, ಒಪಿನಿಯನ್ನಲ್ಲಿ, ಟೇಸ್ಟಲ್ಲಿ ಇದೆಲ್ಲದರಲ್ಲೂ ಕೂಡ ಬ್ರಿಟಿಷ್ ಅವರಾಗಿರ್ತಾರೆ ಅಂತ. ಅಂದರೆ ಬಾಡಿ ನಮ್ಮದಿರುತ್ತೆ ಇಂಡಿಯನ್ಸ್ದು, ಅದರ ಮೈಂಡ್ ಎಲ್ಲ ಕೂಡ ಬ್ರಿಟಿಷ್ ಅವ್ರ ಥರ ಇರುತ್ತೆ, ಅಂಥ ಎಜುಕೇಷನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರು. ದಿ ಯೂಸ್ ಆಫ್ ಇಂಗ್ಲೀಷ್ ಮೀಡಿಯಮ್ ಇನ್ ಇಂಡಿಯನ್ ಲರ್ನಿಂಗ್ ಸಿಸ್ಟಮ್ ಸ್ಟಾರ್ಟೆಡ್ ಆಫ್ಟರ್ 1830s. ನೋಡಿ, ಅವಾಗಿಂದನೇ ಇಂಗ್ಲೀಷ್ ಮೀಡಿಯಮ್ಮು ಸ್ಟಾರ್ಟ್ ಆಗಿದೆ. 1830s ಆದಮೇಲೆ ಇಂಗ್ಲೀಷ್ ಮೀಡಿಯಮ್ ಅನ್ನೋದೊಂದು ಸ್ಟಾರ್ಟ್ ಆಯಿತು. ಅನದರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇನ್ಕ್ಲೂಡೆಡ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ. ಇನ್ನೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಏನಾಯಿತು, ಯೂನಿವರ್ಸಿಟೀಸ್ ಸ್ಟಾರ್ಟ್ ಮಾಡ್ತಾರೆ ಇಂಡಿಯಾದಲ್ಲಿ. ಓಕೆ, ಅಂದರೆ ಸ್ಕೂಲ್ಗಳು, ಕಾಲೇಜ್ಗಳಾಗಿತ್ತು. ಸ್ಕೂಲ್ ಅಂತ ಏನಿಲ್ಲ, ಕಾಲೇಜ್ಗಳು ಸ್ಟಾರ್ಟ್ ಆಗಿತ್ತು.
ಆಮೇಲೆ ಈಗ ಯೂನಿವರ್ಸಿಟೀಸ್ ಕೂಡ, ಹೈಯರ್ ಎಜುಕೇಷನ್ ಯೂನಿವರ್ಸಿಟೀಸ್ ಕೂಡ ಸ್ಟಾರ್ಟ್ ಆಗುತ್ತೆ. ದಿ ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟೀಸ್ ಇನ್ ಕಲ್ಕತ್ತಾ, ಬಾಂಬೆ ಆ್ಯಂಡ್ ಮದ್ರಾಸ್. ಗವರ್ನರ್ ಜನರಲ್ ಅವ್ರು ಏನಿರ್ತಾರೆ, ಲಾರ್ಡ್ ಡಾಲ್ಹೌಸಿ ಅಂತ, ಅವ್ರ ಟೈಮಲ್ಲಿ ಬಂದು ಕಲ್ಕತ್ತಾ, ಬಾಂಬೆ, ಮದ್ರಾಸ್ ಇದರಲ್ಲೆಲ್ಲ ಈ ಜಾಗಗಳಲ್ಲಿ ಯೂನಿವರ್ಸಿಟೀಸ್ನೆಲ್ಲ ಕೂಡ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ಸಜೆಸ್ಟ್ ಮಾಡ್ತಾರೆ ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿರಿ ಅಂದರೆ, ಚಾರ್ಲ್ಸ್ ವುಡ್ ಅಂತ ಇರ್ತಾರೆ. ಅವರು ಒಂದು ಕಮಿಟಿ ಫಾರ್ಮ್ ಮಾಡಿ ಅದಕ್ಕೆ ಚೇರ್ಪರ್ಸನ್ ಆಗಿರ್ತಾರೆ. ಅವರು 1854 ಈ ರೀತಿ ಹೇಳ್ತಾರೆ, ಯೂನಿವರ್ಸಿಟಿ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ. ಆಫ್ಟರ್ ದಿಸ್ ದಿ ಎಜುಕೇಷನ್ ಸ್ಟಾರ್ಟೆಡ್ ಬಿಕಮ್ ಯೂನಿವರ್ಸಲೈಸ್ಡ್ ಇನ್ ಇಂಡಿಯಾ. ಇದಾದಮೇಲೆ ಎಜುಕೇಷನ್ನು ಬರ್ತಾ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗಿ ಇಂಡಿಯನ್ಸ್ ಎಲ್ಲ ಕೂಡ ಎಜುಕೇಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಇದಕ್ಕೂ ಮೊದಲು ಯಾರೋ ಕೆಲವರು ಮಾತ್ರ ಊರಲ್ಲಿ ಓದ್ತಾಯಿದ್ರು, ಆಮೇಲೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಎಲ್ಲರಿಗೂ ಏನು ಎಜುಕೇಷನ್ ಸಿಗಲಿಲ್ಲ ಆ ಟೈಮಲ್ಲಿ, ಆದರೆ ಸ್ವಲ್ಪ ಜನ ಎಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬ್ರಿಟಿಷ್ ಟೈಪ್ ಆಫ್ ಎಜುಕೇಷನಲ್ಲಿ. ದಿ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ಓಕೆ, ಬ್ರಿಟಿಷವ್ರು ಈ ಥರ ಎಜುಕೇಷನ್ ಕೊಡಬೇಕು ಅಂದ್ಕೊಂಡ್ರು, ಅದಕ್ಕೆ ಏನೇನು ಪ್ಲ್ಯಾನ್ ಮಾಡಿಕೊಂಡ್ರು. ಇದು ನೋಡಿ, ಇದು 1 ದಿನ 2 ದಿನದಲ್ಲಿ ಅಥವಾ 1 ವರ್ಷ 2 ವರ್ಷದಲ್ಲಿ ಬಂದಿರೋದಲ್ಲ. ಇದು ಯಾವಾಗಿಂದ ಬಂದಿದೆ, 1700s ಅಂದರೆ 18th ಸೆಂಚುರಿಯಿಂದ ಹಿಡಿದು 1854ವರೆಗೂ ಅಥವಾ ಇಂಡಿಪೆಂಡೆನ್ಸ್ ಬರೋವರೆಗೂ ಅಂದ್ಕೊಳ್ಳಿ, ಅವಾಗವರೆಗೂ ಬರ್ತಾ ಇದ್ದಿದ್ದಂಥದ್ದು. ಓಕೆ, ಇದೆಲ್ಲದರಿಂದ ಏನು ಇಂಪ್ಯಾಕ್ಟ್ ಆಯಿತು, ಇಂಡಿಯನ್ಸಲ್ಲಿ ಏನು ಚೇಂಜ್ ಬಂತು ಬ್ರಿಟಿಷ್ ಎಜುಕೇಷನಿಂದ ನೋಡೋಣ. ಇಂಡಿಯನ್ಸ್ ಕುಡ್ ಡೆವಲಪ್ ಮಾಡರ್ನಿಟಿ, ಸೆಕ್ಯುಲರಿಸಮ್, ಡೆಮೊಕ್ರೆಟಿಕ್ ಆ್ಯಟಿಟ್ಯೂಡ್ಸ್ ಆ್ಯಂಡ್ ರೇಷನಾಲಿಟಿ ಅಲಾಂಗ್ ವಿತ್ ನ್ಯಾಷನಲಿಸ್ಟಿಕ್ ಐಡಿಯಲ್ಸ್. ನೋಡಿರಿ, ಈ ಬ್ರಿಟಿಷ್ ಸಿಸ್ಟಮಲ್ಲಿ ಎಜುಕೇಷನಲ್ಲಿ ಓದ್ತಾ ಇದ್ದಂಥ ಜನಗಳು ಬಂದು ಮಾಡರ್ನಿಟಿ, ಓಕೆ, ಯಾವ ಥರ ಮಾಡರ್ನ್ ಪ್ರಪಂಚ ಯಾವ ಥರ ಇದೆ ಅದ್ರ ಬಗ್ಗೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೆಕ್ಯುಲರಿಸಮ್ ಅಂದರೆ ಎಲ್ಲ ಧರ್ಮದವರು ಜೊತೆಯಲ್ಲಿರೋದು, ಅಥವಾ ಒಂದು ನೇಷನ್ ಸ್ಟೇಟು ಒಂದು ಧರ್ಮಗುರುಗಳು ಯಾರಾದರೂ ಇದ್ದರು ಅಂದರೆ ಅವರೊಂದು ನೇಷನ್ ಸ್ಟೇಟ್ ಜೊತೆ ಇಂಟರ್ಫಿಯರ್ ಆಗದೇ ಇರೋ ಥರ ಯಾವ ಥರ ನಡೆಸಬೇಕು ದೇಶನ, ಅದ್ರ ಬಗ್ಗೆ ಐಡಿಯಾ ಬಂತು. ಮತ್ತು ಡೆಮೊಕ್ರೆಟಿಕ್ ಆ್ಯಟಿಟ್ಯೂಡ್ಸ್ ಬೆಳೀತು. ನಾವೆಲ್ಲ ಒಂದೇ, ರಾಜನ ಮಾತ್ರ ಕೇಳಬಾರ್ದು, ಆ ರೀತಿ ಎಲ್ಲ ಬಂತು. ಮತ್ತು ರ್ಯಾಷನಾಲಿಟಿ ಬಂತು. ಏನೇ ಆಗಲಿ ಕ್ವಶನ್ ಮಾಡಬೇಕು. ಓಕೆ, ಏನೋ ಒಂದು ಹೇಳಿದ್ರು, ಎಲ್ಲ ಹೇಳಿದ್ರು ಅಂತೇಳ್ಬಿಟ್ಟು ನಂಬಿಡೋದು, ಅದು ಮಾಡಬಾರ್ದು. ಕ್ವಶನ್ ಮಾಡಬೇಕು, ಏನಕ್ಕೆ ಈ ಥರ ಹೇಳಿದ್ರು, ಏನು ಕಾರಣ, ಅದು ನಿಜಾನಾ ಅಂತ ಕೇಳೋ ಅಂಥದ್ದು, ಅದು ರೇಷನಾಲಿಟಿ ಅಂದರೆ. ಇದು ಜೊತೆಗೆ ನ್ಯಾಷನಲಿಸ್ಟಿಕ್ ಐಡಿಯಲ್ಸ್. ಓಕೆ, ನಾವು ಇಂಡಿಯಾ ಅಂದರೆ ಒಂದು ದೇಶ, ಈ ಥರ ಇರಬೇಕು. ಈ ಐಡಿಯಾ ಎಲ್ಲ ಕೂಡ ಈ ಬ್ರಿಟಿಷ್ ಎಜುಕೇಷನಿಂದನೇ ಸಿಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಇಂಪೆಟಸ್ ವಾಸ್ ರಿಸೀವ್ಡ್ ಫಾರ್ ದಿ ಲೋಕಲ್ ಲಿಟ್ರೇಚರ್ ಆ್ಯಂಡ್ ಲ್ಯಾಂಗ್ವೇಜಸ್. ಲೋಕಲ್ ಲಿಟ್ರೇಚರ್ ಮತ್ತು ಲ್ಯಾಂಗ್ವೇಜಸ್ ಏನಿತ್ತು, ಈಗ ಕನ್ನಡ ಇರ್ಬೋದು, ತಮಿಳ್ ಇರ್ಬೋದು, ಇಂಥವೆಲ್ಲ ಕೂಡ ಇತ್ತು ಅವಾಗೂ ಕೂಡ. ಆದರೆ ಈ ಲಿಟ್ರೇಚರ್ ಎಲ್ಲ ಅಷ್ಟು ವೈಡ್ ಸ್ಪ್ರೆಡ್ ಆಗಿರಲಿಲ್ಲ. ಯಾಕಂದರೆ ಏನು ಇವಾಗ ಕನ್ನಡದಲ್ಲಿ ಏನೋ ಬರೆದ್ರು ಅಂತ ಹೇಳಿದ್ರೆ ಅವ್ರಿಗೆ ಎನ್ಕರೇಜ್ಮೆಂಟ್ ಸಿಗ್ತಿರಲಿಲ್ಲ. ಬರೆದ್ಬಿಟ್ಟು ಅವರೇ ಇಟ್ಕೊಬೇಕಿತ್ತು. ಮಾರೋ ಆಗಿರಲಿಲ್ಲ, ಬೇರೆಯವ್ರು ಓದೋ ಥರ ಇರ್ತಿರಲಿಲ್ಲ. ಯಾಕಂದರೆ ಜಾಸ್ತಿ ಸ್ಪ್ರೆಡ್ ಆಗ್ತಿರಲಿಲ್ಲ ಅವಾಗೆಲ್ಲ. ಯಾಕಂದರೆ ಇವಾಗದ್ರ ಥರ ಪ್ರೆಸ್ ಎಲ್ಲ ಇರ್ತಿರ್ಲಿಲ್ವಲ್ಲ, ಆ ರೀತಿ. ಆದರೆ ಇದೆಲ್ಲ ಎಜುಕೇಷನ್ ಸಿಸ್ಟಮ್ ಬಂದಮೇಲೆ ಇಂಗ್ಲೀಷ್ಗೂ ಅದಕ್ಕೂ ಕಂಪೇರ್ ಮಾಡಿಕೊಂಡು, ಇವಾಗ ಮರಾಠಿಯಿಂದ ತೆಲುಗುಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂದ್ಕೊಳ್ಳಿ, ಇಲ್ಲ ಮರಾಠಿಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂದ್ಕೊಳ್ಳಿ. ಮರಾಠಿನೂ ಗೊತ್ತಿರುತ್ತೋ, ಇಲ್ಲ ಒಂದು ಮರಾಠಿ ಗೊತ್ತಿರುತ್ತೆ, ಒಂದು ಕನ್ನಡ ಗೊತ್ತಿರುತ್ತೆ ಇಲ್ಲಿರೋ ಜನಕ್ಕೆ. ಎರಡು ಹೆಂಗೆ ಗೊತ್ತಿರುತ್ತೆ, ತುಂಬ ಅಪರೂಪ. ಆದರೆ ಒಂದು ಸರಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಎಲ್ಲ ಬಂದಮೇಲೆ ಏನು ಮಾಡಿದ್ರು, ಮರಾಠಿ ಲ್ಯಾಂಗ್ವೇಜಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರು, ಇಂಗ್ಲೀಷಿಂದ ಕನ್ನಡಕ್ಕೆ. ಅದೇ ರೀತಿ ಉಲ್ಟಾ, ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಮರಾಠಿ, ತಮಿಳ್, ಈ ರೀತಿ. ಈ ಥರ ಎಲ್ಲ ಕೂಡ ಲೋಕಲ್ ಲಿಟ್ರೇಚರು ಮತ್ತು ಲ್ಯಾಂಗ್ವೇಜಸ್ ಕೂಡ ಡೆವಲಪ್ ಆಗೋಕ್ಕೆ ಇದು ಹೆಲ್ಪ್ ಮಾಡ್ತು. ಅಂದರೆ ಆ ಪ್ರೆಸೆಂಟ್ ಟೈಮಲ್ಲಿ ಹೆಲ್ಪ್ ಮಾಡಲಿಲ್ಲ, ಆದರೆ ಅದು ಒಂದು ಕಾರಣ ಆಯ್ತು ಇದಕ್ಕೆ. ದಿಸ್ ಫೆಸಿಲಿಟೇಟೆಡ್ ಯೂನಿಟಿ ಇನ್ ಥಿಂಕಿಂಗ್ ಪ್ರೋಸೆಸ್ ಅಮಾಂಗ್ ದಿ ಎಜುಕೇಟೆಡ್ ಕ್ಲಾಸ್. ಇದರಿಂದ ಮರಾಠಿಯವರು ಏನು ಯೋಚನೆ ಮಾಡ್ತಾಯಿದ್ದಾರೆ ಅಂತ ಕನ್ನಡದವ್ರಿಗೆ ಗೊತ್ತಾಯಿತು, ಕನ್ನಡದವ್ರು ಏನು ಯೋಚನೆ ಮಾಡ್ತಾಯಿದ್ದಾರೆ ಅಂತ ಪಂಜಾಬಿಯವ್ರಿಗೆ ಗೊತ್ತಾಯಿತು. ಈ ರೀತಿ ನಮ್ಮಲ್ಲಿ ಒಂದು ಯೂನಿಟಿ ಅನ್ನೋದೊಂದು ಕೂಡ ಬೆಳೆಯುತ್ತೆ. ಪಿರಿಯೋಡಿಕಲ್ಸ್ ಸ್ಟಾರ್ಟೆಡ್ ಎಮರ್ಜಿಂಗ್. ಪಿರಿಯೋಡಿಕಲ್ಸ್ ಅಂತ ಹೇಳಿದ್ರೆ ಈಗ ನ್ಯೂಸ್ ಪೇಪರ್ ಹಾಕ್ಸ್ಕೊಳ್ತಿರಲ್ಲ ಡೈಲಿ, ಅದೇ ರೀತಿಯೇ ವಾರಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ಈ ರೀತಿ ಬರುತ್ತೆ, ಅದು ಪಿರಿಯೋಡಿಕಲ್ಸ್ ಅಂದರೆ. ಈ ಥರವೆಲ್ಲ ಕೂಡ ಸ್ಟಾರ್ಟ್ ಆದವು. These routinized the policies and working of the government, which in turn enabled the Indians to have critical opinions on various issues. ನೋಡಿರಿ, ಇದರಿಂದ ಏನಾಯಿತು, ಪೇಪರ್ಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು, ಪಿರಿಯೋಡಿಕಲ್ಸ್ ಎಲ್ಲ ಬರೋಕ್ಕೆ, ಮ್ಯಾಗ್ಝಿನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಗೌರ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಪೇಪರ್ ಅವರು ಅನಲೈಸ್ ಮಾಡಿದ್ರು. ಓಕೆ, ಈ ಥರ ತಪ್ಪು ಮಾಡ್ತಾ ಇದ್ದಾರೆ, ಈ ಥರ ಸರಿ ಮಾಡ್ತಾ ಇದ್ದಾರೆ ಅಂತ ಜನಗಳಿಗೆ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಯಿತು ಆ ಪೇಪರ್ ಓದೋದ್ರಿಂದ. ಇದರಿಂದ ಓಕೆ, ಇಂಥ ಇಶ್ಯೂ ಇದೆ, ಇಂಥ ಲಾ ಪಾಸ್ ಮಾಡ್ತಾ ಇದ್ದಾರೆ, ಇದರಿಂದ ಇಂಡಿಯನ್ಸ್ಗೆ ಯಾವುದೇ ₹1 ಪ್ರಯೋಜನ ಆಗೋಲ್ಲ, ಎಲ್ಲ ಬ್ರಿಟಿಷ್ ಅವ್ರಿಗೆ ಪ್ರಯೋಜನ ಆಗುತ್ತೆ, ಅದರಿಂದ ನಾವು ಇದನ್ನು ವಿರೋಧ ವ್ಯಕ್ತಪಡಿಸ್ಬೇಕು, ಇಂಥವೆಲ್ಲ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಯಿತು. ಈ ನ್ಯೂ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್ ಮೂಮೆಂಟ್ಸ್ ಎಮರ್ಜ್ಡ್. ನೀವು ರಾಜಾರಾಮ್ ಮೋಹನ್ ರಾಯ್ ಅದೆಲ್ಲ ಕೇಳಿದ್ದೀರಲ್ಲ, ಈ ಥರ ಹೊಸ ರಿಲಿಜಿಯಸ್ ರಿಫಾರ್ಮೇಷನ್ ಮೂಮೆಂಟ್ಸು, ಸೋಷಿಯಲ್ ರಿಫಾರ್ಮ್ ಮೂಮೆಂಟ್ಸ್ ಎಲ್ಲ ಕೂಡ ಸ್ಟಾರ್ಟ್ ಆದವು. ಯಾಕಂದರೆ ಅದಕ್ಕೂ ಮೊದಲು ಒಂದೇ ಕಡೆ ಇತ್ತು. ಈ ಎಜುಕೇಷನ್ ಬಂದಿದ್ದರಿಂದ ಓಕೆ, ಬೇರೆ ದೇಶದಲ್ಲಿ ಈ ಥರ ಈಕ್ವಲಾಗಿ ನೋಡ್ತಾ ಇದ್ದಾರೆ, ನಮ್ಮಲ್ಲಿ ಏನಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಬೇರೆ ಕಡೆ ಯಾರಾದರೂ
ಗಂಡ ಸತ್ತೋದ್ರು ಅಂದರೆ ಬೇರೆ ಮದುವೆ ಆಗ್ತಾರೆ. ಇಲ್ಲೇನಕ್ಕೆ ಮದುವೆ ಆಗಬಾರ್ದು? ಅದಕ್ಕೇನು ಕಾರಣ? ಮೊದಲನೇ ಹೇಳ್ದಂಥ ರೇಷನಲಿಟಿ ತರ್ತಾರೆ ಇವರು. ಓಕೆ, ಏನಕ್ಕೆ ಆಗಬಾರ್ದು? ಒಂದು ಟ್ರೆಡಿಷನ್ ಪ್ರಕಾರ ಅವ್ರದ್ದು ಇವಾಗ ಮದುವೆ ಆಗಿ ಒಂದು ದಿನಕ್ಕೆ ಸತ್ತೋದ್ರು ಅಂದರೆ ಲೈಫ್ ಲಾಂಗು ಗಂಡ ಇಲ್ಲದೆ ವಿಧವೆ ಥರ ಇರಬೇಕಾ? ತಪ್ಪಲ್ವ ಇದು ಅಂತ ಈ ರೀತಿ ಯೋಚನೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿ, ಅದರಿಂದ ಸೋಷಿಯಲ್ ಮತ್ತು ರಿಲಿಜಿಯಸ್ ರಿಫಾರ್ಮ್ಸ್ ಎಲ್ಲ ಕೂಡ ಈ ಮೂಮೆಂಟ್ಸ್ಗಳೆಲ್ಲ ಬರುತ್ತೆ. ದಿ ಥಾಟ್ಸ್ ಆಫ್ ಥಿಂಕರ್ಸ್ ಲೈಕ್ J.S. Mill, Rousseau ಆ್ಯಂಡ್ Montesquieu ಬ್ರಾಟ್ ಫ್ರೆಶ್ ಥಿಂಕಿಂಗ್ ಇನ್ ದಿ ಮೈಂಡ್ ಆಫ್ ಎಜುಕೇಟೆಡ್ ಯೂತ್ ಆಫ್ ಇಂಡಿಯಾ. ಈ ಸೋಷಿಯಲ್ ಥಿಂಕರ್ಸ್ ಏನೇನಿರ್ತಾರೆ J.S. Mill ಥರ, ಇವ್ರ ಯೋಚನೆಗಳನ್ನ ಇವ್ರು ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಇಂಥ ಫಿಲಾಸಫರ್ ಇದ್ದಾರೆ, ಇಂಥ ಥಿಂಕರ್ ಇದ್ದಾರೆ, ಅವರು ಏನಕ್ಕೆ ಈ ಥರ ಹೇಳಿದ್ರು, ಅದು ಇಂಡಿಯಾಗೆ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ, ನಾವು ಈ ಥರ ಯೋಚನೆ ಮಾಡಬೇಕಲ್ವ. ಈ ರೀತಿ ಯೋಚನೆ ಮಾಡಿಕೊಂಡು ಇಂಡಿಯನ್ಸ್ ಕೂಡ ಮೈಂಡ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿ ಫ್ರೀಡಮ್ ಸ್ಟ್ರಗಲ್ಸ್ ದಟ್ ವೇರ್ ಟೇಕಿಂಗ್ ಪ್ಲೇಸ್ ಅಕ್ರಾಸ್ ದಿ ಗ್ಲೋಬ್ ಇನ್ಫ್ಲುಯೆನ್ಸ್ ದಿ ಇಂಡಿಯನ್ಸ್ ಟು. ಇದೇ ಟೈಮಲ್ಲಿ ಏನಾಯಿತು ಅಂದರೆ ಫ್ರೀಡಮ್ ಸ್ಟ್ರಗಲ್ಗಳೆಲ್ಲ ಸುಮಾರು ನಡೆಯುತ್ತೆ. ಓಕೆ, ಇವಾಗ ಅಮೇರಿಕನ್ಸ್ ಇದು ಫ್ರೀಡಮ್ ಸ್ಟ್ರಗಲ್ ಇರ್ಬೋದು, ಆ ಥರದ್ದೆಲ್ಲ ನೋಡಿಬಿಟ್ಟು ಇಂಡಿಯನ್ಸು, ಓಕೆ ಅಮೇರಿಕಾದವ್ರು ಮಾತ್ರ ಏನಕ್ಕೆ ಇಂಡಿಪೆಂಡೆನ್ಸ್ ತೊಗೊಳ್ಬೇಕು ಬ್ರಿಟಿಷವರಿಂದ, ನಾವು ತೊಗೊಳ್ಬೋದಲ್ಲ, ನಮಗೂ ಚಾನ್ಸ್ ಇದೆಯಲ್ಲ. ಓಕೆ, ಅಮೇರಿಕಾದಲ್ಲಾದರೆ ಇವ್ರಿಗೆ ಪಾಪ್ಯುಲೇಷನ್ ಕೂಡ ಕಮ್ಮಿ ಇತ್ತು, ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಮತ್ತು ಅಮೇರಿಕಾಗೂ ಮತ್ತು ಇಂಗ್ಲೆಂಡ್ಗೆ ಒಂದು ಸಮುದ್ರ ಮಾತ್ರ ಅಲ್ಲಿಂದ. ಆದರೆ ಇಂಗ್ಲೆಂಡ್ಗೂ ಇಲ್ಲಿಗೆ ಬರಬೇಕಂದ್ರೆ ತುಂಬ ದೂರ ಇದೆ, ನಾವೇನಕ್ಕೆ ಇವ್ರ ಅಂಡರಲ್ಲಿರಬೇಕು, ನಾವೇನಕ್ಕೆ ಇಂಡಿಪೆಂಡೆಂಟ್ ಆಗಿರಬಾರ್ದು, ಈ ಥರ ಯೋಚನೆಗಳೆಲ್ಲ ಕೂಡ ಸ್ಟಾರ್ಟ್ ಆಗಿ ಅದರಿಂದ ಸುಮಾರು ಜನ ಇಂಡಿಯನ್ಸು ಇನ್ಫ್ಲುಯೆನ್ಸ್ ಆಗ್ತಾರೆ. ಇಂಡಿಯನ್ಸ್ ಕುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ರಿಷಿಯೇಟ್ ದೇರ್ ರಿಚ್ ಟ್ರೆಡಿಷನ್. ಇದ್ರ ಜೊತೆಗೆ ಇಂಡಿಯನ್ಸ್ಗೆ ಅಲ್ಲಿವರೆಗೂ ಏನಂತ ಇತ್ತು, ಬ್ರಿಟಿಷವ್ರು ಏನು ಥರ ಮೈಂಡಿಗೆ ತುಂಬಿಟ್ಟಿದ್ರು ಅಂದರೆ ಬ್ರಿಟಿಷ್ ಕಲ್ಚರು ಇಂಗ್ಲೀಷ್ ಕಲ್ಚರ್ ಎಲ್ಲ ಬಂದು ಸುಪೀರಿಯರ್ ಇರುತ್ತೆ, ಅಂದರೆ ನಾವು ತುಂಬ ದೊಡ್ಡವರು, ನಿಮಗಿಂತ ಸುಪೀರಿಯರ್ ಅಂತ. ಇಂಡಿಯನ್ ಕಲ್ಚರೆಲ್ಲ ಬಂದು ತುಂಬ ಲೋ ಕ್ಲಾಸು, ಇದು ನೀವೇನಿದು ಕೈಯಲ್ಲಿ ಊಟ ಮಾಡ್ತೀರಾ, ಹಾಗೆ ಹೀಗೆ ಈ ಥರ ಎಲ್ಲ ಕೂಡ ಅವ್ರ ಮೈಂಡಿಗೆ ತುಂಬಿಟ್ಟಿದ್ರು. ಆದರೆ ಒನ್ಸ್ ಇಂಡಿಯನ್ಸ್ ಎಲ್ಲ ಓದ್ಕೊಂಡು ವರ್ಲ್ಡ್ ಹಿಸ್ಟ್ರಿ ನೋಡಿಕೊಂಡು ಬೇರೆ ಬೇರೆ ಕಲ್ಚರ್ ಬಗ್ಗೆ ತಿಳ್ಕೊಂಡು ಇದೆಲ್ಲ ಮಾಡಿದ್ಮೇಲೆ ಇಂಡಿಯನ್ಸ್ಗೆ ಅರ್ಥ ಆಯಿತು, ಬ್ರಿಟಿಷವರೆಲ್ಲ ಈ ಥರ ಹೇಳಿದ್ದು ತುಂಬ ತಪ್ಪು. ಏನಕ್ಕೆ? ಅವ್ರದ್ದು ಕಲ್ಚರ್ ಅವರಿದ್ದಾರೆ, ಓಕೆ ಫ್ರಾನ್ಸ್ ಕಲ್ಚರ್ ಫ್ರಾನ್ಸಲ್ಲಿದೆ, ಇಂಗ್ಲೀಷ್ ಕಲ್ಚರ್ ಇಂಗ್ಲೆಂಡಲ್ಲಿದೆ, ನಮ್ಮ ಕಲ್ಚರ್ ಇಲ್ಲಿರೋದ್ರಿಂದ ಏನು ತಪ್ಪು, ಅದು ಯಾವ ರೀತಿ ತಪ್ಪು ಕಲ್ಚರು ಒಳ್ಳೆ ಕಲ್ಚರ್ ಅಂತ ಬರುತ್ತೆ, ಈ ರೀತಿ ಎಲ್ಲ ಗೊತ್ತಾಯಿತು. ಆವಾಗ ನಮ್ಮ ಕಲ್ಚರ್ ಕೂಡ ತುಂಬ ರಿಚ್ ಆಗಿದೆ, ನಮ್ಮ ಟ್ರೆಡಿಷನ್ ಕೂಡ ಚೆನ್ನಾಗಿದೆ, ನಾವು ಇದನ್ನೇ ಫಾಲೋ ಮಾಡಬೇಕು ಅನ್ನೋದು ಕೂಡ ಬಂತು ಮೈಂಡ್ಗೆ. Like this, the new thinking and cultural perception that emerged due to British education system created a new generation of Indians with progressive attitudes. ಈ ರೀತಿ ಈ ಇಂಗ್ಲೀಷ್ ಎಜುಕೇಷನಿಂದ ಮತ್ತು ಬ್ರಿಟಿಷ್ ಎಜುಕೇಷನಿಂದ ಮೈನಾಗೆ ಹೊಸ ರೀತಿ ಆಲೋಚನಾ ವಿಧಾನಗಳು ಕೂಡ ಇಂಡಿಯನ್ಸ್ ಮೈಂಡಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕಲ್ಚರಲ್ ಪರ್ಸೆಪ್ಷನ್ ಚೇಂಜ್ ಆಯಿತು, ಥಿಂಕಿಂಗ್ ಮೆಥಡ್ಸ್ ಚೇಂಜ್ ಆಯಿತು, ಯೋಚನೆ ಮಾಡೋ ಶಕ್ತಿ ಬೆಳೆಸ್ಕೊಂಡ್ರು. ಮತ್ತು ಇವರು ಬೇರೆ ದೇಶಗಳಿಗೂ ಹೋಗ್ತಾ ಇದ್ರಲ್ವ, ಇಂಗ್ಲೆಂಡ್ಗೆ ಹೋಗೋದು ಓದ್ಕೊಂಬರೋಕ್ಕೆ, ಈ ಥರ ಎಲ್ಲ ಮಾಡಿದ್ರಿಂದ ಅಲ್ಲಿ ಏನಿದೆ ಇಲ್ಲಿ ಏನಿದೆ ಅಂತೆಲ್ಲ ಕಂಪೇರ್ ಮಾಡೋಕ್ಕೆ ನೋಡೋದು, ಅವ್ರಿಗೆ ಏನಕ್ಕೆ ಸಪ್ರೇಟ್ ರೂಲ್, ಇವ್ರಿಗೆ ಏನಕ್ಕೆ ಸಪ್ರೇಟ್ ರೂಲ್ ಅಂತ. ಓಕೆ.